ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದು ಸಮುದ್ರಕ್ಕೆ ದೋಣಿ ಮತ್ತು ಬೋಟ್ ಇಳಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಮುದ್ರದಲ್ಲಿ ಸಾವಿರಾರು ಮೀನುಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗಲಿದೆ. ವಾಣಿಜ್ಯ ಬಂದರಿಗೆ ಈಗ ತೀವ್ರವಾದಂತಹ ಒಂದು ವಿರೋಧವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಬೃಹತ್ ಹೋರಾಟಕ್ಕೆ ಇಳಿದಿರುವಂತದ್ದು, ಸಮುದ್ರದಲ್ಲಿ ದೋಣಿಯನ್ನ ಇರಿಸಿ ಈಗ ಬೃಹತ್ ಹೋರಾಟಕ್ಕೆ ಧುಮುಕಿರುವಂತದ್ದು. ನಾವೀಗ ಬೆಲೇಕೇರಿ ಭಾಗದಲ್ಲಿರುವಂತಹ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿದ್ದಾವೆ. ಇಲ್ಲಿ ಸಮಸ್ತ ಮೀನುಗಾರರು ತಮ್ಮ ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಬೃಹತ್ ಆದಂತಹ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಕೇಣಿ ಭಾಗದ ಮೀನುಗಾರರಷ್ಟೇ ಅಲ್ಲದೆ ಬೆಲೇಕೇರಿ, ಹಾರವಾಡ, ಮುದಗ ಹೀಗೆ ಏನು ಕಾರವಾರ, ಅಂಕೋಲಾ ಭಾಗದಲ್ಲಿರುವಂತಹ ಸಮಸ್ತ ಮೀನುಗಾರರು ಇವತ್ತು ತಮ್ಮ ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಒಂದು ತೀವ್ರವಾದಂತಹ ಒಂದು ಹೋರಾಟದಲ್ಲಿ ಧುಮುಕಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಈಗ ನಾವು ಬೆಲೇಕೇರಿ ಸಮುದ್ರ ವ್ಯಾಪ್ತಿಯಲ್ಲಿದ್ದೇವೆ. ಯಾಕಂದ್ರೆ ಕೇಣಿ ಮತ್ತು ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನ ಹೇರಿರುವಂತದ್ದು. ಯಾಕಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ನಿಷೇಧಾಜ್ಞೆ ಜಾರಿ ಮಾಡಿತ್ತು. ಈ ನಡುವೆ ಇಲ್ಲಿನ ಮೀನುಗಾರರು ಇವತ್ತು ನಿಷೇಧಾಜ್ಞೆ ಇಲ್ಲದಂತ ಜಾಗದಲ್ಲಿ ಅಂದ್ರೆ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಕ್ಕದ ಊರು ಬೆಲೇಕೇರಿ ಭಾಗದಲ್ಲಿ ಬಂದು ಇವತ್ತು ಪ್ರತಿಭಟನೆಗೆ ಇಳಿದಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸಾವಿರಾರು ದೋಣಿಗಳನ್ನ ಸಮುದ್ರಕ್ಕೆ ಇಳಿಸಿ ಮೀನುಗಾರರು JSW ಕಂಪನಿ ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇರುವಂತಹ ಒಂದು ದೃಶ್ಯಾವಳಿಯನ್ನ ಸಹ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು, ಎಲ್ಲಾ ಸಾಂಪ್ರದಾಯಿಕ ದೋಣಿಗಳು ಇಲ್ಲಿ ಸಮುದ್ರದಲ್ಲಿ ಇಳಿಸಲಾಗಿದೆ. ಅದೇ ರೀತಿ ಸಾವಿರಾರು ಮೀನುಗಾರರು ದೋಣಿ ಮೇಲೆ ಕುಂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅದೇ ರೀತಿ ಯಾವುದೇ ಕಾರಣಕ್ಕೂ ತಮಗೆ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಆದ್ರೆ ಇಲ್ಲಿನ ಮೀನುಗಾರಿಕೆ ನಶಿಸುತ್ತೆ. ಅದೇ ರೀತಿ ಕೇಣಿಯಲ್ಲಿರುವಂತಹ ಮೀನುಗಾರಿಕೆಗೆ ಅನುಕೂಲಕರವಾದಂತಹ ಒಂದು ಕಡಲ ತೀರ ವಾಣಿಜ್ಯ ಬಂದರಿನ ಸ್ವಾಧೀನವಾಗಲಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ತಮಗೆ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಎನ್ನುವಂಥದ್ದು ಇಲ್ಲಿನ ಮೀನುಗಾರರ ಒಂದು ವಾದವಾಗಿರುವಂತದ್ದು, ಅದೇ ರೀತಿ ಆಗ್ರಹವಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕೇನಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ ಭಾಗದ ಸಮಸ್ತ ಮೀನುಗಾರರು ಬೆಲೇಕೇರಿ ಸಮುದ್ರ ವ್ಯಾಪ್ತಿಯಲ್ಲಿ ತಮ್ಮ ದೋಣಿಗಳನ್ನ ಇಳಿಸಿ ಒಂದು ಬೃಹತ್ ಆದಂತಹ ಒಂದು ಹೋರಾಟವನ್ನ ಕೈಗೊಂಡಿರುವಂತದ್ದು. ಯಾವುದೇ ಕಾರಣಕ್ಕೂ ತಮಗೆ ಬಂದರು ನಿರ್ಮಾಣ ಬೇಡ ಎನ್ನುವಂತಹ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಮಾಡೋದು